ನಮ್ಮ ಇಂಡಿಯಾದಲ್ಲಿ ತುಂಬಾ ರೀತಿಯ ಮತಗಳಿದಾವೆ, ಹಾಗೆ ಆಚಾರಗಳು ಕೂಡ ಇದಾವೆ. ಅದರಲ್ಲಿ ಮುಖ್ಯವಾಗಿ ಮುಸ್ಲಿಂ ಮತದ ಪುರುಷರು ತಲೆಯ ಮೇಲೆ ಬಿಳಿಯ ಒಂದು ಟೋಪಿಯನ್ನ, ಇನ್ನ ಮಹಿಳೆಯರಾದ್ರೆ ಬುರ್ಕಾ ಇಲ್ವಾ ಹಿಜಾಬ್ ಅನ್ನ ಧರಿಸ್ತಾರೆ. ಅಸಲಿಗೆ ಮುಸ್ಲಿಂ ನಲ್ಲಿ ಮಹಿಳೆಯರು ಬುರ್ಕಾ ಇಲ್ವಾ ಹಿಜಾಬ್ ಅನ್ನ ಯಾಕೆ ಬಳಸ್ತಾರ ಅನ್ನೋ ಡೌಟ್ ತುಂಬಾ ಜನರಲ್ಲಿ ಇದ್ದೇ ಇರುತ್ತೆ. ಅಂಡ್ ನೀವ್ ಯಾವಾಗಾದ್ರೂ ಥಿಂಕ್ ಮಾಡಿದೀರಾ ಫೆಬ್ರವರಿ ತಿಂಗಳಲ್ಲಿ ಬರೀ 28 ಡೇಸ್ ಯಾಕಿರುತ್ತೆ? ಅಂಡ್ ಫೈನಲ್ ಆಗಿ ನಿಮ್ಗೆ ಯಾವಾಗಾದ್ರೂ ಈ ಸಂದೇಹ ಬಂದಿದ್ಯಾ, ಸ್ತ್ರೀಯರಿಗೆ ಮೀಸೆ ಗಡ್ಡ ಯಾಕೆ ಬರಲ್ಲ ಅಂಡ್ ಗಂಡ್ ಮಕ್ಳಿಗೆ ಮಾತ್ರ ಗಡ್ಡ ಮೀಸೆ ಹೇಗ್ ಬರುತ್ತೆ? ಸೊ ಇವಕ್ಕಿರೋ ರೀಸನ್ ಏನು ಅಂತ ನೋಡೋಣ. ಇನ್ನ ಲೇಟ್ ಮಾಡಿದೆ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ತುಂಬಾ ಜನ ಅನ್ಕೊಳ್ಳೋದು ಹಿಜಾಬ್ ಮತ್ತೆ ಬುರ್ಕಾ ಅನ್ನೋದು ಒಂದೇ ಅಂತ, ಬಟ್ ಅದಲ್ಲ. ಅವೆರಡೂ ಕೂಡ ಬೇರೆ ಬೇರೆ. ಅವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು. ಹಿಜಾಬ್ ಅನ್ನೋದು ಕೇವಲ ಮಹಿಳೆಯರ ತಲೆಯನ್ನ ಕವರ್ ಮಾಡ್ಕೊಳ್ಳುವಂತಹ ವಸ್ತ್ರ, ಅಂಡ್ ಅದೇ ಬುರ್ಕಾ ಅಂದ್ರೆ ಇದು ಅವರ ಪೂರ್ತಿ ಶರೀರವನ್ನ, ಮುಖವನ್ನು ಸಹ ಮುಚ್ಚುವಂತಹ ವಸ್ತ್ರ. ಅಂಡ್ ಅಸಲಿ ಕತೆಗೆ ಬಂದ್ರೆ ಮುಸ್ಲಿಂ ಸ್ತ್ರೀಯರು ಈ ವಸ್ತ್ರಗಳನ್ನ ಯಾಕೆ ಧರಿಸ್ತಾರ ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟ್ ಒನ್, ಎಲ್ಲದಕ್ಕಿಂತ ಮುಖ್ಯವಾಗಿ ಮುಸ್ಲಿಂ ಸ್ತ್ರೀಯರು ಅವರ ಮತಕ್ಕೆ ಅವರು ಕೊಡುವಂತಹ ರೆಸ್ಪೆಕ್ಟ್ ಅಂಡ್ ಗೌರವದ ರೀತಿ ಭಾವಿಸ್ತಾರೆ. ಅಂದ್ರೆ ಹಿಜಾಬ್ ಬುರ್ಕಾ ಇವೆಲ್ಲ ಸೈನ್ ಆಫ್ ರೆಸ್ಪೆಕ್ಟ್ ಆಗಿ ಭಾವಿಸ್ತಾರೆ. ಆದ್ರಿಂದಾನೇ ಮುಸ್ಲಿಂ ದೇಶಗಳಲ್ಲಿ ಹಿಜಾಬ್ ಅನ್ನ ಧರಿಸೋದು. ಅಂಡ್ ಮುಸ್ಲಿಂ ಸ್ತ್ರೀಯರು ಧರಿಸೋದ್ರಿಂದ ಅವ್ರಿಗೆ ಪ್ರೊಟೆಕ್ಷನ್ ರೀತಿ ಇರುತ್ತಂತ ಹೇಳ್ತಿದ್ದಾರೆ. ಅಂಡ್ ಇನ್ನೊಂದು, ಹಿಜಾಬ್ ಧರಿಸೋದ್ರಿಂದ ಇಸ್ಲಾಂ ನಲ್ಲಿ ಆ ದೇವರ ಒಂದು ಆದೇಶದ ರೀತಿ ಭಾವಿಸ್ತಾರೆ. ಅಂಡ್ ಆದ್ರಿಂದಾನೇ ಈ ರೀತಿ ಧರಿಸ್ತಾರೆ. ಫಿಮೇಲ್ ಪಿಕಾಕ್ ಅಂದ್ರೆ ಹೆಣ್ಣು ನವಿಲಿಗೆ ಮಾತ್ರ ರೆಕ್ಕೆ ಅನ್ನೋ ಬರ್ತವೆ, ಅಂಡ್ ಇಲ್ಲಿ ಗಂಡ್ ನವಿಲಿಗೆ ಬರೋದಿಲ್ಲ. ಇಂತಹ ಲಕ್ಷಣಗಳನ್ನ ಗಮನಿಸಿದ್ರೆ ಪುರುಷರ ಗಡ್ಡ ಮೀಸೆ ಬರೋದು ದ್ವಿತೀಯ ಲಕ್ಷಣದ ಒಂದು ಭಾಗ, ಅಂದ್ರೆ ಸೆಕೆಂಡರಿ ಸೆಕ್ಸುವಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇದಕ್ ರೀಸನ್ ಸ್ತ್ರೀ ಪುರುಷರ ಶರೀರದಲ್ಲಿರೋ ಕೆಲ ಹಾರ್ಮೋನ್ಸ್ ಅನ್ನು ಅಭಿವೃದ್ಧಿ ಆಗೋದು. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿಯಾಗಿ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗಿರುತ್ತೆ, ಅಂಡ್ ಹೆಣ್ಮಕ್ಳಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿಯಾಗಿ ಟೆಸ್ಟೋಸ್ಟಿರಾನ್ ಕಡಿಮೆಯಾಗಿ ಉತ್ಪತ್ತಿ ಆಗ್ತವೆ. ಇದ್ರ ಪ್ರಭಾವದಿಂದಾನೆ ಈ ರೀತಿಯ ಬದಲಾವಣೆಗಳು ಕಂಡು ಬರ್ತವೆ. ಇನ್ನ ಸ್ತ್ರೀಯರಲ್ಲಿನ ಸೆಕ್ಸೋ ಹಾರ್ಮೋನ್ ಈಸ್ಟ್ರೋಜನ್ ಮುಖರೋಮದ ಬೆಳವಣಿಗೆಯನ್ನ ನಿಲ್ಸಾಕುವಂತಹ ಗುಣ ಹೊಂದಿರುತ್ತೆ. ಆದ್ರಿಂದಾನೆ ಸ್ತ್ರೀಯರಿಗೆ ಗಡ್ಡ ಮೀಸೆ ಬರೋದಿಲ್ಲ. ಇನ್ನ ಇಲ್ಲಿ ಬರೀ ಮುಖದ ಮೇಲೆನೆ ಅಲ್ಲದೆ ಕಿವಿ, ಎದೆ ಮೇಲೆ ಅಂಡ್ ಮರ್ಮವ್ಯಾಯದ ಮೇಲೂ ಕೂಡ ಪುರುಷರಿಗೆ ಹೇರ್ ಅನ್ನೋದು ಜಾಸ್ತಿನೇ. ಸೊ ಫೈನಲಿ ಫೆಬ್ರವರಿಯಲ್ಲಿ 28 ಡೇಸ್ ಯಾಕಿರುತ್ತೆ? ಇದು ನಮ್ದು ಗ್ರಿಗೇರಿಯನ್ ಕ್ಯಾಲೆಂಡರ್. ಇದು ಅಮಲಿಗೆ ಬರೋದಕ್ಕಿಂತ ಮುಂಚೆ ಕ್ಯಾಲೆಂಡರ್ ಅನ್ನೋದು ಚಿತ್ರ ವಿಚಿತ್ರವಾಗಿ ಬದಲಾವಣೆಗೊಳಗಾಗ್ತಿತ್ತು. ಜೂಲಿಯಸ್ ಸೀಸರ್ ಅನ್ನೋ ಚಕ್ರವರ್ತಿ ಅವರ ಅಧಿಕಾರಕ್ಕೆ ಬಂದ ನಂತರ ಕ್ವಿಂಟಿಲಿಸ್ ಅನ್ನೋ ತಿಂಗಳನ್ನ ಅವರ ಹೆಸರಿಗೆ ಜುಲೈ ತಿಂಗಳಾಗಿ ಬದಲಾಯಿಸಿದ್ರು. ಇನ್ನ ಅಷ್ಟೇ ಅಲ್ಲ, ಫೆಬ್ರವರಿ ತಿಂಗಳಲ್ಲಿನ ಒಂದು ಡೇಟ್ ತೆಗೆದು ಅದನ್ನ ಜುಲೈಗೆ ಸೇರಿಸಿ ಅದನ್ನ 31 ದಿನ ಇರೋ ತಿಂಗಳಾಗಿ ಬದಲಾಯಿಸಿದ್ರು. ಆದ್ರಿಂದ ಫೆಬ್ರವರಿ ತಿಂಗಳಿಗೆ 29 ದಿನಗಳಾಯ್ತು. ಇನ್ನ ಅಲ್ಲಿಗೆ ಈ ವಿಷಯ ಮುಗ್ದೋಗಿಲ್ಲ. ಈ ಜೂಲಿಯಸ್ ಸೀಸರ್ ಅಧಿಕಾರ ಮುಗಿದ ನಂತರ ಆಗಸ್ಟಸ್ ಸೀಸರ್ ಅನ್ನೋ ರಾಜ ಬರ್ತಾನೆ. ಕ್ಯಾಲೆಂಡರ್ ನಲ್ಲಿನ 8ನೇ ತಿಂಗಳಿಗೆ ತನ್ನ ಹೆಸರಿಟ್ರು, ಅದೇ ಆಗಸ್ಟ್. ಸೊ ಆಗ ಆ ತಿಂಗಳಿಗೆ ಬರೀ 30 ದಿನ ಇರೋದು. ಆತನಿಗೆ ಯಾವ ಮಾತ್ರನೂ ಇಷ್ಟ ಆಗ್ಲಿಲ್ಲ. ಆತನು ಕೂಡ ಫೆಬ್ರವರಿ ತಿಂಗಳಿಂದ ಮತ್ತೊಂದು ದಿನವನ್ನ ತೆಗೆದು ಅದನ್ನೇ ಆಗಸ್ಟಿಗೆ ಸೇರಿಸ್ಕೊಂಡ್ರು. ಆ ವಿಧವಾಗಿ ಫೆಬ್ರವರಿ ತಿಂಗಳಿಗೆ ನಾರ್ಮಲ್ ಆಗಿ 28 ದಿನ, ಲೀಪ್ ವರ್ಷದಲ್ಲಿ 29 ದಿನ ಇರೋ ರೀತಿ ಶುರುವಾಯಿತು. ಅಂಡ್ ಈ ವಿಡಿಯೋದಲ್ಲಿ ನೀವು ಅಷ್ಟೋ ಹೊಸ ವಿಷಯವನ್ನ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.